ಬೆಂಕಿ ಹಚ್ಚಿ ಅದರಲ್ಲಿ ಬೀಡಿ ಸೇದ್ಕೊಂಡು ಆರ್ ಅಶೋಕ್ ಕೂತಿದ್ದಾನೆ. ಸುಮ್ಮನೆ ಒಣ ರಾಜಕಾರಣ ಬಿಟ್ಬಿಡಿ. ಬಿಜೆಪಿ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಬೆಂಕಿ ಹಚ್ಚಿ ಅದರಲ್ಲಿ ಬೀಡಿ ಸೇದ್ತಾ ಕೂತಿರೋದು ಆರ್ ಅಶೋಕ್ ಅಂತ ಹೇಳಿದ್ದಾರೆ. ಎಲ್ಲ ಸ್ವಾಮೀಜಿಗಳಿಗೆ ನಾನು ಮನವಿ ಮಾಡ್ತೇನೆ, ಸಂವಿಧಾನ ಯಾರ ಹಕ್ಕುಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಬೇಡ. ನಮ್ಮದು ಮಾನವ ಧರ್ಮ, ಸಂವಿಧಾನ ನಮ್ಮದು. ಎರಡಕ್ಕೂ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಹೋಗಬೇಕು. ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ನಾನು ಮಾತನಾಡಿದ್ರೂ ಕೇಸ್ ಹಾಕ್ತಾರೆ ಅಂತ ಹೇಳಿ ಚಂದ್ರಶೇಖರ ಸ್ವಾಮೀಜಿ ಬಿಜೆಪಿಗರ ಹೇಳಿಕೆಗೆ, ಸ್ವಾಮೀಜಿ ಹೇಳಿಕೆ ವಿರುದ್ಧ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ವಿಧಾನಸೌಧದಲ್ಲಿ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸಂವಿಧಾನ ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ. ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ, ನಮ್ಮದು ಮಾನವ ಧರ್ಮ, ನಮ್ಮದು ಸಂವಿಧಾನ. ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟು ಹೋಗಬೇಕು. ನಾನು ಸ್ವಾಮಿಗಳಿಗೆ ಹೇಳ್ತೀನಿ, ಪೊಲೀಸ್ ಅವ್ರಿಗೂ ಹೇಳ್ತೀನಿ. ಹಂಗಂತ ಯಾರು ಏನು ಮಾಡ್ತೀರಿ? ಯಾರು ಲಾಗಿನ ದೊಡ್ಡವರಿಲ್ಲ, ಕಾನೂನಿಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಂಗ್ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ. ಪೊಲೀಸವರು ನಾನು ಹಾಕಿದ್ರು ನನ್ನ ಮೇಲೆ ಕೇಸ್ ಹಾಕಿ. ನಮ್ಮ ಕಾಂಗ್ರೆಸ್ ಆಫೀಸ್ ಹುಡುಗರುಗಳ ಮನೆಲ್ಲ ಕೇಸ್ ಹಾಕ್ಸಿರುವ ಬಿಜೆಪಿ ಗೌರ್ಮೆಂಟಲ್ಲಿ. ನಾನು ಹೇಳಿದಲ್ಲ ಸ್ವಾಮಿ, ನಾನು ಉಗ್ರ ಹೋರಾಟ ಮಾಡ್ಬಿಡ್ತೀನಿ ಅಂತ ಅಶೋಕ್ ಹೇಳ್ತಾನೆ. ಏನಾಯ್ತು? ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕ್? ಎಲ್ಲೋಗಿದ್ರು ಬಿಜೆಪಿಯವರು? ಇದೇ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕೇಸ್ ಹಾಕ್ಲಿಲ್ವಾ? ಬಾಲಗಂಗಾಧರ ಸ್ವಾಮಿ ಇದು ನಿರ್ಮಲಾ ಸ್ವಾಮೀಜಿ ಫೋನ್ನ ಟ್ಯಾಪ್ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಅಶೋಕ್ ಯಾಕೆ ಮಾತಾಡಲಿಲ್ಲ? ಒಬ್ಬ ನಿರ್ಮಲಾ ಸ್ವಾಮಿಗಳು ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ. ಡು ಯು ನೋ ದೇರ್ ಇಸ್ ಎ CBI ರಿಪೋರ್ಟ್ ಆನ್ ದಟ್? ಯಾಕೆ ಮಾತಾಡ್ತಾ ಇಲ್ಲ ಅದನ್ನೆಲ್ಲ? ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು, ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಕ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿ ಸೇರ್ತಾವ ಅಶೋಕ. ಈಗ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ವಿಧಾನಸೌಧದಲ್ಲಿ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್